ನಮಸ್ಕಾರ. ನಾವು ಹಣದ ಹೂಡಿಕೆಗಳನ್ನು ಎಲ್ಲೆಲ್ಲ ಮಾಡ್ತೀವಿ. ಮ್ಯೂಚುವಲ್ ಫಂಡ್ಸಲ್ಲಿ ಮಾಡ್ತೀವಿ, ಬ್ಯಾಂಕಲ್ಲಿ ಮಾಡ್ತೀವಿ, ಚಿನ್ನದ ಮೇಲೆ ಮಾಡ್ತೀವಿ, ಬಿಸ್ನೆಸ್ಸಲ್ಲಿ ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತೀವಿ? ನಮ್ಮ ಭದ್ರತೆಗೋಸ್ಕರ ಮಾಡ್ತೀವಿ. ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರಬೇಕು ಅಂತ ಮಾಡ್ತೀವಿ. ಆದರೆ ಎಷ್ಟೋ ಜನ ತಮ್ಮ ಹಣವನ್ನು ಆಸ್ಪತ್ರೆಗಳಲ್ಲೇ ನಾವು ಖರ್ಚು ಮಾಡೋದನ್ನು ನೋಡಿರ್ತೀವಿ. ಹಾಗಾದರೆ ಸಂತೋಷ ಕೊಟ್ಟಿದ್ದಾದರೂ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ನಾನು ಹೇಳಕ್ಕೆ ಹೊರಟಿರೋದು ಏನು ಅಂದರೆ, ನಮ್ಮ ಹೂಡಿಕೆನ, ನಮ್ಮ ಇನ್ವೆಸ್ಟ್ಮೆಂಟ್ನ ನಾವು ಕರ್ಮದ ಮೇಲೆ ಮಾಡಿದರೆ, ಎಂಥ ಕರ್ಮ? ಇನ್ನೊಬ್ಬರ ಮನಸ್ಸನ್ನು ನೋಯಿಸದೇ ಇರುವಂಥ ಕರ್ಮ, ಇನ್ನೊಬ್ಬರ ಮನಸ್ಸನ್ನು ನಾವು ಡಿಸ್ಟರ್ಬ್ ಮಾಡದೇ ಇರುವಂಥ ಕರ್ಮ ಮಾಡಿದರೆ, ಇನ್ನೊಬ್ಬರ ಜೀವನವನ್ನು ನಾವು ಸಂತೋಷ, ಪ್ರೀತಿ ತುಂಬುವಂಥ ಕರ್ಮವನ್ನು ನಾವು ಮಾಡಿದರೆ ನಮಗೆ ರಿಟರ್ನ್ಸ್ ಕೂಡ ಒಳ್ಳೆಯದೇ ಇರುತ್ತೆ. ಅದೇ ನಾವು ಇನ್ನೊಬ್ಬರ ಮನಸ್ಸನ್ನು ಸದಾ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಮಗೆ ರಿಟರ್ನ್ಸ್ ಕೂಡ ಹಾಗೇ ಇರುತ್ತೆ. ನಾವು ಎಷ್ಟೋ ಸತಿ ಅಂದ್ಕೊಳ್ತಾ ಇರ್ತೀವಿ, ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ, ನನಗೇ ಯಾಕೆ ದೇವರು ಈ ಥರ ಎಲ್ಲ ಪರೀಕ್ಷೆ ಕೊಟ್ಟಿದ್ದಾನೆ ಅಂತ. ಒಂದ್ಸಲ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ, ನಮ್ಮ ಒಂದು ಹಳೆಯ ಫೋಲ್ಡರ್ನ ತೆಗೆದು ನೋಡಿದ್ರೆ, ನಾನು ಎಲ್ಲಿ ತಪ್ಪಿದ್ದೀನಿ, ನನ್ನ ಆರೋಗ್ಯದಲ್ಲಿ ಎಲ್ಲಿ ತಪ್ಪಿದ್ದೀನಿ, ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಎಲ್ಲಿ ತಪ್ಪಿದ್ದೀನಿ, ನನ್ನ ಸಂಬಂಧಗಳಲ್ಲಿ ಏನು ಮಿಸ್ ಆಗಿದೆ, ಇದನ್ನು ನಾವು ಒಂದ್ಸಲ ತಿರುಗಿಸಿ ನೋಡಿದಾಗ ನಮಗೆ ಉತ್ತರ ಸಿಗುತ್ತೆ. ನಮ್ಮ ಹಣೆ ಬರಕ್ಕೆ ಕಾರಣಕರ್ತರು ಯಾರು ಅಂತ. ಈ ಲಾ ಆಫ್ ಕರ್ಮ ನಮ್ಮ ಹಣೆ ಬರನ ಕೂಡ ಬದಲಾಯಿಸುತ್ತೆ ಅಂದರೆ ತಪ್ಪಾಗಲ್ಲ. ಯೋಚನೆ ಮಾಡಿ. ಧನ್ಯವಾದ.